ಆತ್ಮೀಯ ಎಚ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪಾಜಿ ಅವರ ಆತ್ಮೀಯರೇ. ಯತ್ನಾಳ್ ಬಸವಗೌಡ ಪಾಟೀಲ್ ಯತ್ನಾಳ್ ನಿಜವಾಗಿ JCB ಸ್ವತಂತ್ರ ಪಕ್ಷ ಸ್ಟಾರ್ಟ್ ಮಾಡ್ಬೋದಾ? ಯಾಕೆ ಅವ್ರ ದೋಸ್ತಿ HDK ಜೊತೆಗೆ ಆಗಲಿಲ್ವಾ? ಎಲ್ಲೆಲ್ಲ ಪಾಪ ಸುತ್ತಾಗ್ತಾ ಇದ್ದಾರೆ. ಅವರು ಇನ್ನೂ ತಮ್ಮ ಜಿದ್ದಿ ಬಿಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಮಕ್ಕಳು ಪಕ್ಷದಲ್ಲಿದ್ದರೆ ನಾನು BJPಗೆ ಹೋಗೋದಿಲ್ಲ. ಅವ್ರನ್ನ ಟೀಕೆ ದಿನನಿತ್ಯ ಅದ ಅಡ್ಡಿಲ್ಲ, ಇರಬೇಕು. ರಾಜಕೀಯದಲ್ಲಿ ಒಂದು ತಪ್ಪು ಸರಿನು ಒಂದು ಸಿದ್ಧಾಂತಕ್ಕೆ ಬದ್ದಿರಬೇಕು. ಅದನ್ನು ಲೈಕ್ ಮಾಡುವಂಥ ವಿಷಯ. ಯಾಕಂದ್ರೆ BJP ಅನ್ಸೋದು ಬಿಟ್ಟರು ಅವರು ಅತ್ಯಂತ ಪ್ರೀತಿಯ ಪಕ್ಷ ಅವರಿಗೆ. ಮೋದಿಯವರು ಪ್ರೀತಿಯ ನಾಯಕ, ಎರಡು ಮಾತಿಲ್ಲ. ಅವ್ರನ್ನೂ ಬಿಟ್ಟು ತ್ಯಾಗ ಮಾಡಿದ್ರು. ಯಡಿಯೂರಪ್ಪ ಇದ್ದೆಲ್ಲ ಇರೋದಿಲ್ಲ, ಹಾಗೆ ಅವರೊಮ್ಮೆ ಖಾನ ಬಿದ್ದು ಹೋಗ್ರಿ. ಇನ್ನು ಮುಂದಿರೋ ಆಯ್ಕೆ ಏನು? ಎಚ್ಚರಿಕೆ ಜೊತೆಗೆ ಹೋದ್ರೆ ಕಾಣ್ತದ. ಯಾಕೋ ಏನೋ ಅಲ್ಲಿ ಅವ್ರು ಯಾವ ರೀತಿ ಸ್ಪಂದಿಸಿದ್ರು ಗೊತ್ತಿಲ್ಲ. ಯಾಕಂದ್ರೆ ದೇವೇಗೌಡರಾಯ್ತು, ಕುಮಾರಸ್ವಾಮಿಗಳಾಯ್ತು, ತಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಪೆಟ್ಟು ಬೀಳುವಂಗಿದ್ರೆ ದೂರ ಸರಿತಾ ಇರ್ತಾರೆ. ಮೋಸ್ಟ್ಲಿ ಇವರು BJPಯಿಂದ ದೂರ ಸರಿದಕ್ಕಾಗಿ ಇವ್ರು ಗೆಳೆತನ ಮಾಡಲಿಲ್ಲ, ಗೊತ್ತಿಲ್ಲ. ಯಾಕಂದ್ರೆ ಅದೊಂದು ಇರಬಹುದಿಲ್ಲ ಅಂತಲ್ಲ, ರಾಜಕೀಯದಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಆಗ್ತಾ ಇರ್ತಾವೆ. ಯಾಕಂದರೆ ಯತ್ನಾಳರು ಸದಾ ಒಂದು ಉಗ್ರ ಹಿಂದೂವಾದಿ, ಮುಸ್ಲಿಂ ಸಮುದಾಯವನ್ನು ಹಿಗ್ಗಾಮುಗ್ಗ ಬೈಯುವುದರಲ್ಲಿ ಮುಂದಾಳು. ಸರಿ ತಪ್ಪು ಅವ್ರಿಗೆ ಬಿಟ್ಟು ವಿಷಯ. ಆದರೆ ಇದು ನಿಶ್ಚಿತ. ನಮ್ಮ ಅನಂತಕುಮಾರ್ ಅವರಿದ್ದಂಗೆ, ಅನಂತಕುಮಾರ್ ಹೆಗಡೆ ಅವರಿದ್ದಂಗೆ ಅಂತಲ್ಲಿ ಅವ್ರಿಗೆ ಒಂದು ಹೆಜ್ಜೆ ಮುಂದಿದ್ದಾರೆ ಅವರು. ಮತ್ತು ಒನ್ ಮ್ಯಾನ್ ಆರ್ಮಿ ಅದು ಒಂದು ಮೆಚ್ಚುವಂಥ ವಿಷಯ. ಆದರೆ ಸೆಲೆಕ್ಷನ್ ಮಾಡಿದಂಥ ವಿಷಯ ಏನಂದರೆ ಅದು ಅವರು ರಾಜಕೀಯವಾಗಿ ಬೆಳೆಯೋದಕ್ಕೆ ಭಾಳಷ್ಟು ಕಷ್ಟ. ಯಾಕಂದರೆ ಈಗಾಗಲೇ ನಮ್ಮ ಭಾಳಷ್ಟು ಸಲ ಹೇಳಿದ್ದೀನಿ ಇದನ್ನು, ಹಿಂದುತ್ವ ಪೇಟೆಂಟ್ ಏನಿದ್ರು RSS ಇದ್ದರು. ಅದ್ರ ಕೈಯಿಂದ ಯಾರೂ ಗಸೋಳಿಗೆ ಸಾಧ್ಯ ಇಲ್ಲ. ಹಿಂದುತ್ವದ ವಿಷಯ ಬಂದಾಗ RSS ವಿತ್ ಸಂಘ ಪರಿವಾರ ಅವ್ರು ಬಿಟ್ಟು ಉಳಿದ್ರೆ ಸಿಗೋದಿಲ್ಲ. ಇವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು ಅದರಲ್ಲಿ ಯಶಸ್ವಿ ಆಗೋದು ಭಾಳ ಕಷ್ಟ. ಇಲ್ಲ BJPಯಲ್ಲಿದ್ದೆಲ್ಲ ಮಾತು ಬೇರೆ ಇತ್ತು. ಮತ್ತು ಅದೇ ಕಾಲಕ್ಕೆ ಕಟ್ಟರ್ ಹಿಂದುತ್ವವಾದಿಯನ್ನು ನಮ್ಮ JDS ದೇವೇಗೌಡರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಮತ್ತಷ್ಟು ಮತಗಳು ಕಡಿಮೆ ಆಗ್ತದೆ ತಮ್ಮ ಏರಿಯಾದಲ್ಲಿನೂ ಕಾರಣಕ್ಕಾಗಿ ಮೋಸ್ಟ್ಲಿ ಬದಿಗೆ ಸರಿಸಿದ್ರು ಅಂತ ಅನ್ನಿಸ್ತದೆ. ಏನೂ ಇರಲಿ, ಅವ್ರ ಮಧ್ಯೆ ಏನಾಗಿದೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತ್ರ ಅವಶ್ಯಕತೆಯೂ ಏನಿಲ್ಲ. ಬಟ್ ಒಂದು ಊಹೆ. ಈಗ JCB ಅಂದರೆ ಜೆ ಅಂದರೆ ಜನತಾದಳ್ರೆ, B ಅಂದರೆ BJP, JCB, C ಅಂತಂದರೆ ಕಾಂಗ್ರೆಸ್. ಇಲ್ಲಿಯ ಅತೃಪ್ತ ಆತ್ಮಗಳಂತ ಇದ್ಕೊಂಡು ಪಾರ್ಟಿ ಮಾಡ್ತೀನಿ ಅನ್ನುವಂಥ ಒಂದೇನು ತಲೆಯಲ್ಲದ ಅವರಿಗೆ. ಅತೃಪ್ತ ಆತ್ಮಗಳಂದರೆ ಯಾರು? ಆ ಪಕ್ಷದಲ್ಲೇ ಅವ್ರಿಗೆ ಪ್ರಾಮುಖ್ಯತೆ ಇಲ್ಲದಕ್ಕಾಗಿ ಕೆಲವು ಪಕ್ಷದಿಂದ ಅವ್ರು ನಿಷ್ಕಾಳಜಿ ಮಾಡಿರ್ತದೆ. ಅಂಥವ್ರನ್ನ ತೊಗೊಂಡು ಇವ್ರು ಮಾಡೋ ಅವ್ರು ಎಷ್ಟು ಮಟ್ಟಿಗೆ ಇವರು ಸಹಾಯ ಮಾಡ್ಬೋದು ಹೇಳೋದು ಭಾಳ ಕಷ್ಟ ರೀ. ಯಾಕಂದ್ರೆ ಪಕ್ಷದಿಂದ ದೂರ ಇದ್ದಾರಪ್ಪ, ಸರಿಸಿದ್ದಾರೆ ಇವರು ಅಂತಂದ್ರೆ ಯಾರೇ ಇರಲಿ, ಅವ್ರು BJPಯಲ್ಲಿ ಇರಲಿ, JDSನಲ್ಲಿರಲಿ, ಕಾಂಗ್ರೆಸ್ನಲ್ಲಿರಲಿ, ಅವ್ರು ಯೂಸ್ ಮಾಡಿಬಿಟ್ಟಂಥ ವ್ಯಕ್ತಿಗಳು. ಅವರಿಂದ ಏನೂ ಸಾಧ್ಯ ಇಲ್ಲ. ಅವ್ರ ಏರಿಯಾದಲ್ಲೂ ಜನಮನ್ನಣೆ ಇದ್ದಂಗಿಲ್ಲ. ಅಂಥವ್ರು ಯಾರಾದರೂ ಇವತ್ತು ನೋಡ್ರಿ, ಒಂದು ಜಸ್ಟ್ ನಾವು ಫ್ರೆಂಡ್ ಇದ್ದಾರೆ, ನಮ್ಮ ಯತ್ನಾಳ್ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರು. ಅವ್ರನ್ನ BJPಗೆ ಯಾಕೆ ಕಿತ್ತು ಹಾಕ್ತಾರೆ ಹೊರಗೆ? ಅವ್ರ ಲಾಭದ ಕಡೆಗೆ ಒಂದು ಕ್ಷೇತ್ರ ಆಯ್ಕೆ ಆಗಿ ಬರ್ತದೆ ಅಂತೇಳಿ ಕುಮಾರ್ ಬಂಗಾರಪ್ಪನ ಹೆಂಗೆ ಬದುಕಿ ಸರಿಸ್ತಾರ, ಇನ್ನುಳಿದವ್ರು ಹೆಂಗೆ ಬದುಕಿಸ್ತಾರೆ? ಇವರೆಲ್ಲರೂ ಬಿಟ್ಟು ಇವ್ರ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಆಯ್ಕೆ ಆಗಲಾರಂಥವ್ರು ಬಿಟ್ಟಿರ್ತಾರೆ. ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಎಲ್ಲರೂ ಅಷ್ಟೇ ಅಧಿಕಾರಿ ಅವ್ರು ಯಾರಾದರೂ ಹಿಡ್ಕೋತಾರೆ. ಅವ್ರಿಗೆ ಅವರ ಸಿದ್ಧಾಂತ ಮುಖ್ಯ ಅಲ್ಲ, ಕಾಂಗ್ರೆಸ್ಗೂ ಮುಖ್ಯ ಅಲ್ಲ, BJPಗೂ ಮುಖ್ಯ ಅಲ್ಲ, JDSಗೂ ಮುಖ್ಯ ಅಲ್ಲ. ನೋಡಿರಿ, ಇವತ್ತು ಅದೇ ಅವ್ರ ಫ್ರೆಂಡ್ ಹೇಳಿದ್ರಿ, ಜಸ್ಟ್ ಅದ ರಮೇಶ್ ಜಾರಕಿಹೊಳಿ ಅವರು BJPಯಲ್ಲಿದ್ದಾರೆ. ಅವ್ರ ಸಹೋದರ ಇನ್ನೊಬ್ಬರು ಬಾಲಚಂದ್ರ ಜಾರಕಿಹೊಳಿ ಅವರು BJPಯಲ್ಲಿದ್ದಾರೆ. ಇನ್ನೊಬ್ಬರು ಸಹೋದರರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ. ಅಂದರೆ ಅರ್ಥ ಏನು? ತಮ್ಮ ಗೆಲ್ಲೋದು ಮುಖ್ಯ ಇರ್ತದೆ ಪಕ್ಷಗಳಿಗೆ. ನೀವು ಯಾವ ಪಕ್ಷದಾಗಿರಪ್ಪ, ನಮ್ಮ ಒಂದು ಸೀಟ್ ಲೆಕ್ಕ ಅಲ್ಲ, ಅಲ್ಲೇ ಕೂಕಾಕಿದ್ವು ಅಂತೇಳಿ, ಅಲ್ಲೇ ಮೂಡ್ಲಿಗಿದ್ವು ಅಂತೇಳಿ, ಜೊತೆಗೆ ಈ ಒಂದು MKM ಮಾಡಿದ್ವು ಅಂತೇಳಿ, ಇವು 3 ಸೀಟು ಅವ್ರ ಪಕ್ಷಕ್ಕೆ ಗ್ಯಾರಂಟಿ ಅಂದ ತಕ್ಷಣ ಅವರು ಹೋಗ್ರಪ್ಪ, ನೀವು ಯಾವ ಪಕ್ಷದಾಗ ಇರ್ರಿ ಅಂತಬ್ರು ನಿಮ್ಮ ಇಚ್ಛಾ ಅಂತೇನೋ ಹೇಳಿ. ಇದು ಇತಿಹಾಸದಲ್ಲಿ ಇವ್ರೊಬ್ಬರ ಅಂತಲ್ಲ, ಭಾಳ ಜನ ಇದೇ ರೀತಿ. ಅಪ್ಪ ಒಂದು ಪಕ್ಷ ಇರ್ತಾನೆ, ಮಗ ಒಂದು ಪಕ್ಷದಾಗ ಇರ್ತಾನೆ. ಯಾರಿಗೆದ್ರು ನಾವು ಅಧಿಕಾರದಲ್ಲಿ ಇರಬೇಕು ಅಂತಬ್ರು ಅದ ಪರಿಸ್ಥಿತಿ. ಇದ್ರ ಯಾಕೆ ಇಲ್ಲಿ ರೆಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾರು ಆಯ್ಕೆ ಆಗೋದಿಲ್ಲ, ಜನಮನ್ನಣೆ ಯಾರು ಪಡೆದಿರ್ತಲ್ಲ ಅಂಥವ್ರನ್ನು ಇವರು ತೊಗೊಂಡು ಅವ್ರ ಪಕ್ಷಗಳು ಹೊರಗೆ ಹಾಕಿರ್ತಾರೆ. ಅವ್ರನ್ನ ತೊಗೊಂಡು ಇವ್ರು ಪಕ್ಷ ಕಟ್ಟೋರು ಅಂತ ಹೇಳ್ತಾರೆ. ಅಲ್ಲೇ ಬರ್ತಾರೋ ಅಂತ ಹೇಳ್ತಾರೆ. ಬರ್ಲಿಕ್ಕೆ ಸಾಧ್ಯನಾ ಅಂತ. ಇವರು ಅನೇಕ ಫ್ರೆಂಡ್ ಈಗ ಹೇಳಿದ್ರು BJPಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಅರವಿಂದ್ ಲಿಂಬಾವಳಿ ಆಯಿತು,
ರಮೇಶ್ ಜಾರಕಿಹೊಳಿ ಅವರಾಯ್ತು, ಜೊತೆಗೆ ನಮ್ಮ ಕುಮಾರ್ ಬಂಗಾರಪ್ಪನವರಾಯ್ತು, ಅಂತ ಇನ್ನೊಬ್ಬ ಹರೀಶ್ ಅಂತ ಬರ್ತಾರೆ ಅವರಾಯ್ತು, ಯಾರೋ ಇರಲಿ ಅವರು, ಇವರೆಲ್ಲರೂ ತಮ್ಮ ಪಕ್ಷನ ಬಿಟ್ಟು ಬರ್ತಾರೆ ಇವ್ರ ಜೊತೆಗೆ. ಇಷ್ಟೋ ಬರಬೇಕಾಗಿತ್ತು. ಇದೆಲ್ಲ ಐಡೆಂಟಿಫೈ ಮಾಡಿದಂಥ ಗುರುತ ಮಾಡಿದಂಥ ನಮ್ಮ ಈಶ್ವರಪ್ಪನವರು ಮೆಲ್ಲಗೆ ಯಡಿಯೂರಪ್ಪನ ಜೋಡಿ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ರೇನೋ. ನಾನು ಹೆಂಗಾದ್ರೂ ಆಗಲ್ಲಪ್ಪ ಮತ್ತೆ ತಗೊಳ್ರಿ ಬಿ ಜೆ ಪಿಗೆ ಅನ್ನೋ ಹಂತಕ್ಕೆ ಬಂದ್ರೇನೋ. ಯಾಕಂದ್ರೆ ನಿಮಗೆ ಗೊತ್ತದ ಯಡಿಯೂರಪ್ಪನ ಮಗನ ಮದುವೆ ಸಂದರ್ಭದಲ್ಲೂ ಎಲ್ಲೋ ಅವ್ರಿಗೂ ಭೇಟಿ ಆಗಿದ್ದು ಮಾಡಿದ್ದು ನೋಡಿದಿರಿ. ಹೀಗಾಗಿ ಪ್ರತಿಯೊಂದರ ಬಗ್ಗೆನೂ ಇಲ್ಲಿ ವಿಚಾರ ಮಾಡಿ ಹೆಜ್ಜೆ ಇಡುವಂಥ ನಾಯಕರಿದ್ದಾರೆ. ಮತ್ತು ಎಲ್ಲರೂ ತಮ್ಮ ಅಧಿಕಾರ ಯಾವ ರೀತಿ ಸೇವ್ ಮಾಡ್ಕೋಬೇಕು, ತಮ್ಮ ಚರ್ಮ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರಲ್ಲೆಲ್ಲ ಮಾಹಿರದಾರ. ಹೀಗಿದ್ದಾಗ ಇವ್ರು ಸ್ವಂತ ಪಕ್ಷ ಕಟ್ಟೋದು ಇವ್ರು ಅಂದುಕೊಂಡಷ್ಟು ಸುಲಭ. ದೊಡ್ಡ ಫಂಡ್ ಬೇಕು, ಅದಕ್ಕೆ ಕಾರ್ಯಕರ್ತರು ಬೇಕು, ಎಲ್ಲರಿಗೂ ಭೇಟಿ ಆಗಿ ಇವರೊಬ್ಬರು ಅಡ್ಡಾಡಿದಂತಲ್ಲ, ಕಾರ್ಯಕರ್ತರು ಬೇಕಲ್ಲೇ. ಒಂದು ದುಡ್ಡು ಹಾಕೋರು ಬೇಕು ಇವತ್ತು ರಾಜಕೀಯ ವ್ಯವಸ್ಥೆಯೊಳಗೆ. ಅದರಲ್ಲೂ ದುಡ್ಡು ಹಾಕುವಂಥ ವ್ಯಾಪಾರಿಗಳು, ವ್ಯಾಪಾರಿ ವರ್ಗ, ಬಂಡವಾಳಶಾಹಿಗಳು, ಕಾರ್ಪೊರೇಟ್ಗಳು ಬೆನ್ನತ್ತಾರ. ಯಾಕಂದ್ರೆ ಇವ್ರು ಗೆಲ್ಲೋ ಗಿರಾಕಿ ಅಲ್ಲ ಅಂತ ಗೊತ್ತದ ಅವ್ರಿಗೆ. ಚಂದ ಮಾತಾಡ್ತಾರೆ ರೀ. ದುಡ್ಡು ಕೊಡೋ ವಿಷಯದಾಗ ಯಾರು ಬಂದಾಗ ಓಡಾಕ ಸರು ಮತ್ತು ಪಾರ್ಟಿ ದುಡ್ಡಿಲ್ಲ ಆಗ್ತದೆ ರೀ. ನಮ್ಮ ಖಾದ್ರಿ ಅವರು, ಇವರು ಪ್ರಬಲ ವಿರೋಧಿ ವಿಜಯಪುರದಲ್ಲಿ ಖಾದ್ರಿ ಅವರು ಸ್ಪಷ್ಟ ಹೇಳ್ತಾರೆ, ತಮ್ಮ ಮಗನ ಮದುವೆ ಸಲುವಾಗಿ ಅಧಿಕಾರಿಗಳಿಂದ ದುಡ್ಡು ವಸೂಲು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತದೆ ನೇರ. ಮಗನ ಮದುವೆಗಾಗಿ ದುಡ್ಡು ಕೂಡಿಸುವಂಥ ಯತ್ನಾಳರಿಗೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪಕ್ಷ ಕಟ್ಟೋದಕ್ಕೆ ದುಡ್ಡು ಎಷ್ಟು ಬೇಕು ಎಲ್ಲ ಪಕ್ಷ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಮಾಡ್ತಾರೆ, ತಪ್ಪತ್ತು ಹೇಳ್ತಾ ಇಲ್ಲ. ಯಾಕಂದರೆ ಅಂಥ ವಿಜಯ್ ನಮ್ಮ ಯಾರು VRL ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಪಕ್ಷನೂ ಕಟ್ಟಲಿಕ್ಕೆ ಹೋದರು. ಏನಾಯಿತು? ಲಂಕೇಶ್ ಹಿಂದೆ ನೀವು ನೋಡಿದ್ರೆ ಇತಿಹಾಸ, ಅವರು ಏನೋ ಪಕ್ಷ ಪ್ರಗತಿ ರಂಗಾಂತಿಯರು ಮಾಡಲಿಕ್ಕೆ ಹೋದರು, ಆಗಲಿಲ್ಲ. ಮತ್ತು ಕರ್ನಾಟಕದ ಇಲ್ಲಿವರೆಗೆ ಈಗ ಅದು ಸ್ವತಃ ಯಡಿಯೂರಪ್ಪನವರ KJP ಗೊತ್ತದ ಅವ್ರಿಗೂ ಏನಾಯ್ತು ಅಂದ್ರೆ ಬಾಳೆ KJP ಬಿದ್ದೋಗಿದ್ದು ಗೊತ್ತದ. ಸ್ವತಃ ಯಡಿಯೂರಪ್ಪನವ್ರು ಎಲ್ಲ ಕಡೆ ನಮ್ಮದೆಲ್ಲ ಏನೋ ಭಾಳ ಪ್ರಯತ್ನ ಮಾಡಿದರು. ತಾವು ಕೈ ಸುಟ್ಕೊಂಡ್ರು BJP ಮನೆಗೆ ಕಳಿಸಿದ್ರು. ಅದೊಂದು ಮಾಡಿದ ಸಾಧನೆ. ಯತ್ನಾಳ್ ಜೊತೆಗೆ ಯಾರು ಬರ್ತಾರೆ? ಈಗ BJP ಒಳಗೆ ಎಲ್ಲರೂ ಗಟ್ಟಿ ಆಗ್ಲಿಕ್ಕೆ ನಮ್ಮ ಯಡಿಯೂರಪ್ಪ ಜೊತೆಗೆ ಅಲ್ಲಿ ಒಳಗೆ ವಿರೋಧ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಹೊರಗೆ ಬರಬೇಕಲ್ಲ ಇವ್ರ ಜೊತೆಗೆ ಮೋಸ್ಟ್ಲಿ ಸಾಧ್ಯ ಇಲ್ಲ. ಯಾಕಂತಂದ್ರೆ ಬರೋದಿಲ್ಲೇ ಆರ್ಥಿಕ ಮಾರ್ಕ್ಸ್ ಹೇಳಿದ್ದು ಭಾಳ ಸತ್ಯದ ರೀ. ದುಡ್ಡಿದ್ರೆ ಅಲ್ಲ, ದುಡ್ಡಿದ್ರೆ ಏನೂ ಇಲ್ಲ. ಆದರೂ ಪಕ್ಷ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಹಿಂದುತ್ವದ ನೆಲೆಗಟ್ಟಿನಲ್ಲಿ ಪಕ್ಷ ಕಟ್ಟಬೇಕು ಮಾಡ್ತಾ ಇದ್ದಾರೆ. ಬುಲ್ಡೋಜರ್ ಪಕ್ಷ ಮಾಡಬೇಕು ಹೊರಟಿದ್ದಾರೆ. JCB ಬುಲ್ಡೋಜರ ಇವುಗಳನ್ನ ಹೇಳಿದ ತಕ್ಷಣ ದೊಡ್ಡ ಸಮುದಾಯ ಇವರನ್ನು ದೂರ ಸರಿದು ಹೋಗ್ಬಿಡ್ತದೆ. ಜೊತೆಗೆ ಮತಗಳ ಮೇಲೆ ಕನ್ನಿಟ್ಟಂಥ ಯಾವುದೇ ರಾಜಕಾರಣಿ ಇವ್ರ ಜೊತೆ ಗುರುತಿಸ್ಕೊಳಕ್ಕೆ ಬೇಡಪ್ಪ ಅಂತಾರೆ. ಹೌದು, ಒಳಗೆ ಸಿಟ್ಟದಾರ, ಸಾಕಷ್ಟು ಏನೋ ಮಾಡ್ಬೇಕಂತದ ಅವರಲ್ಲಿ, ಆದರೂ ಒಪ್ಪೋದಿಲ್ಲ. ಹಿಂದೆ ಬೇಕಾದ ಮಾತಾಡ್ತಾರೆ, ಮೈಕಿಂದ ಅಥವಾ ವಿಡಿಯೋದಿಂದ ಮತ್ತೆ ಮಾತಾಡ್ತಾರೆ. ಆದ್ರೆ ಪ್ರತ್ಯಕ್ಷ ಬಂದಾಗ ಬ್ಯಾಡ್ರಿ ಯತ್ನಾಳ್ರ ನೀವು ಮಾಡಿರಿ, ಪಕ್ಷ ಸಾಧ್ಯದನ ಅಂತ. ಇನ್ನು ಅರವಿಂದ್ ಕೇಜ್ರಿವಾಲ್ ಹೆಂಗೆ ಯಶಸ್ವಿ ಆದರು? ಕಾರಣದಲ್ಲಿ ದೊಡ್ಡ ಮೂಮೆಂಟ್ ಆಯಿತು. ಅವ್ರ ಜೊತೆಗೆ ಅನೇಕ ಹೋರಾಟಗಾರರು ಸೇರಿದರು. ಮೇಧಾ ಪಾಟ್ಕರ್ ಸಣ್ಣ ವ್ಯಕ್ತಿ ಅಲ್ಲ. ಜೊತೆಗೆ ಅಣ್ಣಾ ಹಜಾರೆ ಲೀಡರ್ಶಿಪ್, ಬಿಹೈಂಡ್ ದ ಕರ್ಟನ್ನ BJP ಮತ್ತು ಸಂಘ ಪರಿವಾರದವ್ರು ಹೆಲ್ಪ್ ಮಾಡಿದ್ದು ದೊಡ್ಡ ಮೂಮೆಂಟ್ ಆಗೋದಕ್ಕೆ. ಅದೇ ಕಾಲಕ್ಕೆ ಯಾದವ್ ಅಂತೇಳಿ ಯೋಗೇಂದ್ರ ಯಾದವ್ ಅಂತೇಳಿ ದೊಡ್ಡ ನಾಯಕ, ನಿಜವಾದ ನಾಯಕ, ಇವತ್ತು ಪ್ರಧಾನಿ ಆಗೋದು ಯೋಗಿದ್ದಂಥ ವ್ಯಕ್ತಿ. ಪ್ರಶಾಂತ್ ಭೂಷಣ, ಶಾಂತಭೂಷಣ, ಮುಂದೆ ಲೇಡಿ ನಮ್ಮ ಹೆಣ್ಮಗಳು ನಿಮ್ಗೆ ಗೊತ್ತದ, ಅವರು ಅನೇಕರು ಕೂಡಿದ್ರಿದ್ರಲ್ಲೇ. ಅವು ಕೂಡಿದಾಗ ಅದ್ರ ಬೆನಿಫಿಟ್ ತೊಗೊಂಡದು ಆ ಮಾಧ್ಯಮ ಮಾಡಿಕೊಂಡ್ರು, ಅದು ಯಶಸ್ವಿ ಆಗ್ಯದ, ಇಲ್ಲ ಅಂತಲ್ಲ. ಆದರೆ ಅವ್ರಿಗೆ ಎಲ್ಲರೂ ಯಶಸ್ವಿ ಆಗ್ತಾರೆ. ಅಲ್ಲಿ ಮೂಮೆಂಟ್ ಇತ್ತು, ಆ ಮೂಮೆಂಟ್ ಹೆಲ್ಪ್ ತೊಗೊಂಡು ಮಾಡಿದರು. ಸ್ವತಂತ್ರ ಮೂಮೆಂಟ್ ಇತ್ತು, ಅದಕ್ಕೆ ಕಾಂಗ್ರೆಸ್ ಇದ್ದು ಸ್ವತಂತ್ರ ಮೂಮೆಂಟ್ ತೊಗೊಂಡು ಪಕ್ಷ ಅದನ್ನು ಬೇಡ ಅಂತಂದ್ರೆ ನಮ್ಮ ಗಾಂಧೀಜಿಯವರು. BJP RSSದ ಬಲಿಷ್ಠವಾದಂಥ ಒಂದು ಸಹಾಯ ಸಹಕಾರ ಇತ್ತು, ದೊಡ್ಡ ಬೃಹತ್ ಆಲದ ಮರ. ಹೀಗಾಗಿ BJP ಬೆಳೀತು, ಜನಸಂಘ ಬೆಳೀತು, ಸಂಘ ಪರಿವಾರ ಬೆಳೀತು. ಅದಕ್ಕೆ ಇವತ್ತು ಆ ಮೂಗು ಹಿಡಿಸಲುವಾಗಿ ನಮ್ಮ ಖರ್ಗೆ ಅವರು ಅಂದರೆ ಪ್ರಿಯಾಂಕ ಖರ್ಗೆ ಅವರು ನಿಮ್ಮ ದುಡ್ಡಿನ ಮೂಗು ಏನಂತ ಕೇಳ್ತಾ ಇದ್ದಾರೆ. ನಿಮ್ದು ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ RSS ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವತ್ತು ಬಹಳಷ್ಟು ಬೆಳೆದಂಥ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದ್ದಾವೆ. ಇವತ್ತು ಇಂಥದ್ದು ಏನದ ನಮ್ಮ ಈ ಒಂದು ಯತ್ನಾಳರಿಗೆ, ಬಸವನಗೌಡ ಪಾಟೀಲ್ ಯತ್ನಾಳರಿಗೆ RSS ಇಲ್ಲ, ಏನೂ ಇಲ್ಲ, ದುಡ್ಡು ಕೊಡೋರು ಇಲ್ಲ, ಆದರೂ ಮಾಡ್ತೀನಪ್ಪ ಅಂತೇಳಿ ಖಾದ್ರಿ ಅಂತ ಇವ್ರ ವಿರೋಧಿಗಳು ಮಗನಿಗೆ ಮದುವೆ ದುಡ್ಡು ಕೊಡಿಸೋ ಮನುಷ್ಯ ಅಂತ ಟೀಕಾ ಮಾಡ್ತಾ ಇದ್ದಾರೆ. ಆದರೂ ಇವರು JCB
ಅಂತ ಹೇಳ್ತಾ ಇದ್ದಾರೆ. ಆಗಲಿ, ಯಶಸ್ವಿ ಆಗಲಿ. ಯಾಕಂದ್ರೆ ಇತಿಹಾಸ ಪುಟಗಳ ಬಗ್ಗೆ ಆಗಲಿ ವಿಷಯಗಳು ನಿಮ್ಮ ಮುಂದೆ ಮಾತಾಡಿದ್ದೀನಿ, ನಿಮಗೆ ಇದು ಲೈಕ್ ಆಗಿರ್ಬೋದು. ಆದರೆ ಯತ್ನಾಳರು ಒಬ್ಬ ಒಳ್ಳೆಯ ನಾಯಕರಾಗಿ ಬೆಳಿಬಹುದಿತ್ತೇನೋ. ಈಗಲೂ ಒಳ್ಳೆಯ ನಾಯಕರಿದ್ದಾರೆ, ಆದರೆ ಅವ್ರ ತಲೆಯಲ್ಲಿ ಗುಂಗು ಸೇರಿಬಿಟ್ಟದು. ಹಿಂದೂ ತಿಳ್ಕೊಂಡು ನಾ ಇವು ರಾಜ್ಯದ ಮುಖಂಡ ಆಗ್ತೀನಿ, ಲೀಡರ್ ಆಗ್ತೀನಿ ಅಂತೇಳಿ. ಅದು RSS ಈಗಾಗಲೇ ನಮ್ಮ ಯಡಿಯೂರಪ್ಪನವ್ರು ಗ್ರೀನ್ ಸಿಗ್ನಲ್ ಕೊಟ್ಟದ. ಹೀಗಾಗಿ ಯತ್ನಾಳರ ಈ ಹರಸಾಹಸ ಉಳಿಬೋದೇನೋ. ಗೆಲ್ಲುವ ಸಾಹಸಗಳು ಭಾಳ ಕಡಿಮೆ, ಅವಕಾಶಗಳು ಭಾಳ ಕಡಿಮೆ ಅಂತ ನನಗನ್ನಿಸೋದು. ನಿಮಗೆ ಅನಿಸಿದ್ರೆ ಮಾಡಿರಿ. ಯತ್ನಾಳರು ಹೋಗ್ನಲ್ಲಿದ್ದಾರೆ, ಮಾಡಲಿ, ಏನು ತಪ್ಪಿಲ್ಲ. ಮಾಡಬೇಕು. ಪ್ರಜಾಪ್ರಭುತ್ವ ವಿರೋಧ ಪಕ್ಷ ಇರಬೇಕು, ಮಾಡಲದನ್ನ ಹೇಳ್ತೀವಿ. ಆದರೆ ಅದರ ಭಾರ ಯಾಕಂತಂದ್ರೆ ಹತ್ತಿ ಹಗರ ಹತ್ತಿ ಅದು ಗೊತ್ತಿಲ್ಲ, ಕಾಟನ್ ಹಗರ. ಆದ್ರೆ 1 ಕ್ವಿಂಟಲ್ ಹತ್ತಿನ ಹೊರಗೆ ಸಾಧ್ಯ ಐತೆನ, ಅಥವಾ 2 ಕ್ವಿಂಟಲ್ ಹತ್ತಿ ಹೊರಗೆ ಸಾಧ್ಯ ಆಗ್ತದಲ್ಲ. ಹಂಗೆ ಆಗ್ತದೆ ನಮ್ಮ ಪರಿಸ್ಥಿತಿ. ನಮ್ಮ ಯತ್ನಾಳದು ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತರಮಿದು ಸತ್ಯದ ಕೈಗೊಂಡು ವಂದನೆಗಳು.